ಹಲೋ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲೆನಾಡಿನ ಸಿರಿ ಚಾನೆಲ್. ನಾನು ಕವಿತಾ ಪ್ರೀತಮ್. ಇವತ್ತು ಬಲಿಪಾಡ್ಯಮಿ ದಿನ, ದನಗಳಿಗೆ ಪೂಜೆ ಮಾಡುವಂಥದ್ದು. ನಾವು ಹಿಂದಿನ ದಿನ ರಾತ್ರಿಯೇ ಕೊಟ್ಟೆ ಕಡುಬು ಮತ್ತು ಚಪ್ಪೆ ರೊಟ್ಟಿಯನ್ನು ಮಾಡಿರ್ತೀವಿ. ಚಪ್ಪೆ ರೊಟ್ಟಿಯನ್ನು ಪ್ರಸಾದ ಅಂತ ಹೇಳಿ ಅವಕ್ಕೆ ಕಟ್ತೀವಿ. ಮತ್ತು ಕಡುಬು, ನೆನೆಸಿದಂತಹ ಹೆಸರು ಕಾಳು, ಕಡಲೆಕಾಳು, ಹಾಗೆಯೇ ಬಾಳೆಹಣ್ಣನ್ನು ಅವಕ್ಕೆ ತಿನ್ನೋಕ್ಕೆ ಕೊಟ್ಬಿಟ್ಟು ಅವನ್ನ ಚೆಂಡು ಹೂವಿನ ಮಾಲೆಯನ್ನು ಅವರಿಗೆ ಕಟ್ಟಿ ಅಲಂಕಾರ ಮಾಡಿಬಿಟ್ಟು ಅವನ್ನ ಓಡಿಸುವಂಥ ಹಬ್ಬ ಇದು. ಹಾಗೆಯೇ ನಾವು ಕೃಷಿ ಉಪಕರಣಗಳನ್ನ ಬಳಸ್ತೀವಲ್ವ, ಅವು ಎಲ್ಲವನ್ನು ತೊಳೆದ್ಬಿಟ್ಟು ಅವಕ್ಕೆ ಕೆಮ್ಮಣ್ಣು ಮತ್ತು ಜೇಡಿಯನ್ನು ಬಡಿದ್ಬಿಟ್ಟು ಅದು ಅಲ್ಲಿ ಒಂದು ಕಡೆ ಅವನ್ನೆಲ್ಲವನ್ನು ಇಟ್ಬಿಟ್ಟು ಅವರ ಮುಂದೆ ಬೂರ್ಮಗೆಯನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ನೋಡಿ, ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ. ಆಮೇಲೆ ನಾವೆಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ಅವುಗಳನ್ನು ಬಿಟ್ಟು ಓಡಿಸೋದು. ನಮ್ಮ ಮನೆಯವರು ಪಟಾಕಿ ಹೊಡೆಯುವಾಗ ಅವು ತುಂಬ ಹೆದರ್ಕೊಂಡು ಓಡ್ತಾಯಿದ್ವು. ಹಾಗೆ ನನ್ನ ಮಕ್ಕಳು ಪೂಜೆ ಮಾಡಲಿಕ್ಕೆ ಮುಂದೆ ಬರೋಕ್ಕೆ ಇದು ಮಾಡ್ತಿದ್ದಾರೆ. ಚಪ್ಪಲಿ ಬಿಡ್ರಿ ಅಂದ್ರೂ ಬಿಡ್ತಾ ಇಲ್ಲ, ಮತ್ತು ಅದನ್ನೇ ಹಾಕ್ಕೊಳ್ತಿದ್ದಾರೆ, ಹಾಕ್ಕೊಂಡೇ ಇದ್ದಾರೆ. ಬಿಡ್ರಿ, ಆ ಕಡೆ ಚಪ್ಪಲಿ ಬಿಟ್ಬಿಟ್ಟು ಬನ್ನಿರಿ ಅಂದರೆ ಬಿಡ್ತಾ ಇಲ್ಲ. ಆರತಿ ಮಾಡಬೇಕು ನಾವೀಗ, ಬರ್ರಿ ಅಂತ ಕರಿತಾ ಇದ್ದೀನಿ, ಅವರು ಬರ್ತಾ ಇಲ್ಲ. ಕರುಗೆ ಈ ನಮ್ಮ ಗಂಗಾ ಅಂತ ಅದ್ರ ಹೆಸರು ಇಟ್ಟಿದ್ದೀವಿ. ಅದಕ್ಕೆ ಇದು ಮೊದಲನೇ ದೀಪಾವಳಿ ಹಬ್ಬ. ಅದು ಹುಟ್ಟಿ ಒಂದು 2 ತಿಂಗಳಾಗಿದೆ ಅಷ್ಟೇ. ಅದು ಗಣೇಶನ ಹಬ್ಬದಲ್ಲಿ ಹುಟ್ಟಿರೋದು. ಅದಕ್ಕೆ ಇದೇನೋ ಮಾಡ್ತಿದ್ದಾರಲ್ಲ ಅಂತ ಅನಿಸ್ತಾಯಿತ್ತು. ಈಗ ಆರತಿಯನ್ನು ಮಾಡಬೇಕು ನೋಡಿ. ಪೂಜೆ ಮಾಡ್ತಿದ್ದಾರೆ ನನ್ನ ಮಕ್ಕಳು. ಆಮೇಲೆ ನಾವು ಆರತಿಯನ್ನು ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ. ಅವಕ್ಕೆ ದನ ಮತ್ತು ಕರುವನ್ನು ಪೂಜೆ ಮಾಡೋದು, ನಾವು ಕಾಲು ಪೂಜೆ ಅಂತ ಮಾಡೋದು. ಆ ಕರು ಬೇರೆ ನಿಲ್ತಾ ಇಲ್ಲ, ಹಾಗೆ ಅವನ್ನು ಬಿಟ್ಬಿಟ್ಟು ಓಡಿಸ್ತೀವಿ. ಈ ಹಬ್ಬದ ದಿನ ತುಂಬ ಖುಷಿ ಅವುಗಳನ್ನೆಲ್ಲ ಓಡಿಸ್ಲಿಕ್ಕೆ. ಎಲ್ಲ ಹೆದರ್ಕೋತಿದ್ದಾವೆ. ಅದು ಕೊರಳಿಗೆಲ್ಲ ಕಟ್ಟಿದ್ದಾರಲ್ಲ, ಹಾಗಾಗಿ ತುಂಬ ಹೆದರ್ಕೋತಿದ್ದಾವೆ. ಹಾಗೆಯೇ ಬೂರ್ಮಗೆಯನ್ನು ಇಟ್ಬಿಟ್ಟು ಹೇಗೆ ಪೂಜೆ ಮಾಡೋದು ನೋಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ಕಾರ.